ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿಮಗಾಗಿ ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಯಾವ ಸಂದೇಶಗಳಿದೆ, ಅವರ ಅಭಿಪ್ರಾಯ ಏನು ನಡೀತಾ ಇದೆ ಅವರ ಒಂದು ಮನಸ್ಸಿನಲ್ಲಿ ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರುತ್ತೆ. ಸೊ ಈ ಒಂದು ರೀಡಿಂಗ್ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅಂತಂದ್ರೆ, ಸ್ಲೈಟ್ಲಿ ಯಾರಿಗೆಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅಥವಾ ಎಲ್ಲೋ ಒಂದ್ ಕಡೆ ನನಗೆ ಆ ವ್ಯಕ್ತಿ ಕಡೆಯಿಂದ ಸರಿಯಾಗಿ ರಿಪ್ಲೈ ಬರ್ತಾ ಇಲ್ಲ ಮೇಡಮ್, ಅವರು ಸರಿಯಾಗಿ ಏನನ್ನು ಹೇಳ್ತಾ ಇಲ್ಲ, ಯಾವ್ದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತಾ ಇಲ್ಲ ಅನ್ನುವವರು ಖಂಡಿತ ಈ ವಿಡಿಯೋವನ್ನ ನೋಡಿ ನಿಮ್ಗೆ ಅದು ರೆಸೊನೇಟ್ ಆಗುತ್ತೆ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನೆಲ್ಲ ಮೆಸೇಜಸ್ ಸಿಗ್ಬೇಕಾಗಿದೆ ಖಂಡಿತ ಈ ಒಂದು ವಿಡಿಯೋ ನೋಡೋದ್ರ ಮುಖಾಂತರ ಖಂಡಿತ ಸಿಗುತ್ತೆ. ನಂಬಿಕೆಯನ್ನ ಇಟ್ಟು ಈ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ವಿಡಿಯೋವನ್ನ ಕ್ವಿಕ್ ಆಗಿ ಶುರು ಮಾಡೋಣ. ನಿಮ್ಮ ಮನಸ್ಸನ್ನ ಮೈಂಡನ್ನ ಕಾಮ್ ಮಾಡ್ಕೊಳ್ಳಿ. ಅಂಡ್ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಆ ವ್ಯಕ್ತಿಯನ್ನ ಮನಸಾರೆ ನೆನಪಿಸ್ಕೊತಾ ಯೂನಿವರ್ಸಲ್ಲಿ ಪ್ರೇಯರ್ ಅನ್ನ ಮಾಡ್ತಾ ನೋಡೋಣ ಆ ವ್ಯಕ್ತಿ ಕಡೆಯಿಂದ ನಿಮ್ಗೆ ಏನೆಲ್ಲ ಸಂದೇಶ ಇದೆ, ಏನನ್ನ ಹೇಳಲಿಕ್ಕೆ ಅವರು ಬಯಸ್ತಾ ಇದ್ದಾರೆ ಈ ಒಂದು ಕ್ಷಣಕ್ಕೆ. ಯೂನಿವರ್ಸ್, ಡಿಯರ್ ಏಂಜಲ್ಸ್, ದಯವಿಟ್ಟು ನಮ್ಮ ವೀಕ್ಷಕರಿಗೆ ಗೈಡ್ ಮಾಡಿ. ಥಿಂಕ್ ಮಾಡಿ ಗೈಸ್, ಆ ಪರ್ಸನ್ ಬಗ್ಗೆ ದೀರ್ಘವಾಗಿ ಥಿಂಕ್ ಮಾಡಿ. ಶಫ್ಲಿಂಗ್ ಅನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಅಂಡ್ ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿ. ಫೀಸ್ ಇರುತ್ತೆ, ಎಷ್ಟು ಫೀಸು ಅಂತ ತಿಳ್ಕೊಂಡು ನಿಮ್ಮ ಸ್ಲಾಟ್ಸ್ ಅನ್ನ ನೀವು ಬುಕ್ ಮಾಡ್ಕೋಬಹುದು. ಓಕೆ, ಆಲ್ ರೈಟ್. ಸೊ ನೋಡೋಣ ಏನ್ ಮೆಸೇಜಸ್ ಇದೆ. ಯೂನಿವರ್ಸ್, ಡಿಯರ್ ಏಂಜಲ್ಸ್, ಜಗದಂಬ ಗೈಡ್ ಮಾಡಿ ತಾಯಿ. ಓಕೆ, ಪ್ಲಸ್ ಸಂದೇಶಗಳು ಇನ್ನೇನಿದೆ. ಓಕೆ, ತುಂಬ ಬೇಗನೆ ಎನರ್ಜೀಸ್ ಪಾಪ್ಔಟ್ ಆಗ್ತಿದೆ. ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡ್ತಾ ಇನ್ನೇನಾದರೂ ಮೆಸೇಜಸ್ ಇದೆಯಾ? ಓಕೆ, ಒನ್ ಮೋರ್ ಮೆಸೇಜಸ್ ಪಾಪ್ಔಟ್ ಆಗಿದೆ. ಆಲ್ ರೈಟ್ ಗೈಸ್, ಸೊ ಇಷ್ಟು ಎನರ್ಜೀಸ್ ಇದೆ. ಮುಖ್ಯವಾಗಿ ಇಲ್ಲಿ ಎಷ್ಟೋ ಜನ ಒಂದು ಹೇಳ್ಬೇಕನ್ನೋ ಒಂದು ಜೇಡರ ಬಲೆನಲ್ಲಿ ಸಿಕ್ಕಾಕೊಂಡಿರೋ ಥರ ಒಂದು ಅನುಭವ ಆಗ್ತಾ ಇದೆ. ಅಂದರೆ ಟ್ರ್ಯಾಪ್ ಆಗಿದ್ದೀರಾ ಅಂತ ಹೇಳ್ಬೋದು. ಎಮೋಷ್ನಲ್ ಟ್ರ್ಯಾಪ್, ಮೆಂಟಲ್ ಟ್ರ್ಯಾಪ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಎಷ್ಟೋ ಜನಕ್ಕೆ ಇಲ್ಲಿ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ, ಥರ್ಡ್ ಐ ಚಕ್ರ, ಕ್ರೌನ್ ಚಕ್ರ ಬ್ಲಾಕ್ ಆಗಿದೆ. ಏನಪ್ಪ ಚಕ್ರ ಬ್ಲಾಕೇಜಸ್ ಅಂತ ನೀವು ಕೇಳೋದಾದರೆ ನೋಡಿ, ಒಬ್ಬ ವ್ಯಕ್ತಿ ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕು, ಸ್ಪಷ್ಟವಾಗಿ ವಿಚಾರಗಳನ್ನು ತಿಳ್ಕೋಬೇಕು, ಅಥವಾ ಮನಸ್ಸು ಹಗುರ ಆಗಬೇಕು ಅಂದರೆ ಈ ಚಕ್ರಗಳು ಬಹಳ ಪ್ರಾಮುಖ್ಯವಾದ ಒಂದು ಡ್ಯೂಟಿಯನ್ನು ವಹಿಸುತ್ತೆ. ಯಾವಾಗ ಈ ಚಕ್ರಗಳು ಬ್ಲಾಕೇಜಸ್ ಆಗ್ಬಿಡ್ತವೆ, ಮನುಷ್ಯ ಆಲೋಚನೆ ಮಾಡೋದು ತಪ್ಪಾಗಿರುತ್ತೆ, ಅವರ ಮನಸ್ಸು ತುಂಬ ಭಾರವಾಗಿರುತ್ತೆ, ತುಂಬ ನೆಗೆಟಿವ್ ಎಮೋಷನ್ಸಿಂದ ತುಂಬ್ಕೊಂಡ್ಬಿಟ್ಟಿರುತ್ತೆ, ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ನಿದ್ದೆ ಮಾಡೋಕ್ಕೆ ಹೋದ್ರೂ ನಿದ್ದೆ ಬರ್ತಿರಲ್ಲ, ಬಹಳ ಚಿಂತೆಯಿಂದ ಅವರು ವರ್ತಿಸ್ತಿರ್ತಾರೆ. ಸೊ ಇದೆಲ್ಲ ನಿಮ್ಮ ಹಾರ್ಟ್ ಮತ್ತು ಥರ್ಡ್ ಐ ಕ್ರೌನ್ ಚಕ್ರ ಬ್ಲಾಕ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ವಿಚಾರಗಳಾಗುತ್ತೆ. ನಿಮಗೂ ಸಹ ಏನಾದರೂ ಇದೇ ಥರ ಆಗ್ತಾ ಇದ್ರೆ ಒಮ್ಮೆ ಚಕ್ರ ಹೀಲಿಂಗನ್ನು ಮಾಡಿಸೋದಕ್ಕೆ ನನಗೆ ಕನ್ಸಲ್ಟ್ ಮಾಡಿ. ನಾನು 7 ಚಕ್ರ ಹೀಲಿಂಗನ್ನು ಸಹ ಮಾಡ್ತೇನೆ. ಅದಕ್ಕೊಂದಿಷ್ಟು ಫೀಸ್ ಅಂತ ಇರುತ್ತೆ, ಅದನ್ನು ಪೇಮೆಂಟ್ ಮಾಡಿ ದಯವಿಟ್ಟು ಚಕ್ರ ಹೀಲಿಂಗನ್ನು ಮುಖ್ಯವಾಗಿ ಮಾಡಿಸಿ. ಎಲ್ರೂ ಬಹಳ ಮುಖ್ಯ ಅದು. ಇಲ್ಲಿ ಏನು ನಡೀತಾ ಇದೆ, ನಿಮ್ಮ ಪರ್ಸನ್ ಕಡೆಯಿಂದ ಸ್ವಲ್ಪ ಓವರ್ ಡಾಮಿನೇಷನ್ ಅಂತಕ್ಕಂಥದ್ದು ಆಗ್ತಿದೆ. ಅಂದರೆ ನಾನು ನನ್ನದು ಅನ್ನೋದು ಜಾಸ್ತಿ, ಈಗೋ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಜಾಸ್ತಿ, ಮಾತೆತ್ತಿದ್ರೆ ಬೈತಾರೆ ಅಥವಾ ತುಂಬ ಕೆಟ್ಟ ಭಾಷೆಯಲ್ಲಿ ಅವರು ಬೈಗುಳವನ್ನು ನಿಮಗೆ ಪ್ರತಿನಿತ್ಯ ಕೇಳ್ತಕ್ಕಂಥ ವಿಚಾರಗಳು ಇಲ್ಲಿ ತುಂಬ ನಡೆಯುತ್ತೆ. ತುಂಬಾ ಒಂಥರ ನೀನು ಹಿಂಗೆ ಮಾಡು, ನೀನು ಇರಬೇಕು. ಆ್ಯಂಡ್ ಆ ಬೈಯೋ ಒಂದು ವಿಚಾರ ಇದೆಯಲ್ಲ, ಅದು ನಿಮಗೆ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಆ್ಯಂಡ್ ಅಂದರೆ ಒಂದಿನ ಸಲ, 2 ದಿನ ಓಕೆ, ಥರ್ಡ್ ಡೇನೂ ಓಕೆ, ಲೈಕ್ ಪ್ರತಿ ಸಲನೂ ನಿಮಗೆ ಅದೇ ಥರ ಟ್ರೀಟ್ಮೆಂಟ್ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಮನಸ್ಸಿಗೆ ಬಹಳ ಒಂದು ಜಿಗುಪ್ಸೆ ಅಂತಕ್ಕಂಥದ್ದು ಆಗ್ತಿದೆ. ನಾನು ಎಲ್ಲಿ ಬಂದು ಸಿಕ್ಕಾಕೊಂಡೆ, ಅಥವಾ ನಾನು ಈ ಒಂದು ರಿಲೇಶನ್ಶಿಪ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಬೇಡವಾ? ಯಾಕಂದರೆ ಅವ್ರ ಮನಸ್ಸಿನಲ್ಲೂ ಸಹ ಅದೇ ಥರ ಆಲೋಚನೆ ಇದೆ. ಅಂದರೆ ನಾನೇನು ಹೇಳೋದು ನಿಮಗೆ, ನಿನ್ಗೆ ಯಾಕೆ ಹೇಳ್ಬೇಕು, ನಾನು ಎಲ್ಲಾನು ಹೇಳ್ಬಿಟ್ಟೆ ಮಾಡಬೇಕಾ? ಈ ಥರ ತುಂಬಾ ಒಂದು ಕೀಳು ಮಟ್ಟದಲ್ಲಿ ನೋಡ್ತಕ್ಕಂಥದ್ದು. ಅಂದರೆ ನೀವೇನಾದ್ರು ವಾಪಸ್ ಇವ್ರಿಗೆ ಪ್ರಶ್ನೆ ಮಾಡೋದಾಗ್ಲಿ ಅಥವಾ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿದ್ರೆ ಅದೇ ಒಂಥರ ದೊಡ್ಡ ತಪ್ಪು ಅನ್ನೋ ರೀತಿ ಇವರು ನಿಮ್ಮನ್ನ ಬೈತಾರೆ.
ಸೊ ಆ ಥರ ಸಿಚುವೇಶನ್ಸ್ನ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಹೇಗಂದರೆ ಎಷ್ಟೋ ಜನ ಇಲ್ಲಿ ಮ್ಯಾರಿಡ್ ಕಪಲ್ಸ್ ಸಹ ನನಗೆ ಗೋಚಾರ ಆಗ್ತಿದ್ದೀರಿ. ಸೊ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಇವಾಗ ಪಾರ್ಟ್ನರ್ ಕಡೆಯಿಂದ ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಅವ್ರ ಕಡೆಯಿಂದನೂ ಸರಿಯಾಗಿ ಸಪೋರ್ಟ್ ಸಿಗ್ತಾ ಇಲ್ಲ, ತವ್ರ ಮನೆ ಕಡೆಯಿಂದನೂ ಸರಿಯಾದ ಸಪೋರ್ಟ್ ಸಿಗ್ತಿಲ್ಲ. ಒಂದು ಕಡೆ ಮಧ್ಯದಲ್ಲಿ ಕಚ್ಕೊಂಡ್ಬಿಟ್ಟಿದ್ದೀರಾ. ಏನು ಮಾಡೋದಕ್ಕೂ ಅಥವಾ ಹೊರಗಡೆ ಬಂದು ಇಂಡಿವಿಜುವಲ್ ಆಗಿ ಜೀವನ ನಡೆಸೋಣ ಅಂತಂದರೆ ಅದೂ ನಿಮಗೆ ಆಗ್ತಾ ಇಲ್ಲ. ಸೊ ಒಂಥರ ಟ್ರ್ಯಾಪ್ ಥರ ಇಲ್ಲಿ ನಾನು ಹೇಳಿದ್ನಲ್ಲ, ಒಂದು ಜೇಡರ್ ಬಲೆಗೆ ಸಿಕ್ಕಾಕೊಂಡಿರ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ದಯವಿಟ್ಟು ಚಕ್ರ ಹೀಲಿಂಗ್ ಆದಷ್ಟು ಬೇಗನೆ ಮಾಡಿಸಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಆಲೋಚನೆನೇ ನಿಮಗೆ ಮಾಡೋಕ್ಕಾಗ್ತಿಲ್ಲ ಅಂದಾದ್ಮೇಲೆ ಮುಂದೆ ಡಿಸಿಷನ್ಸ್ ಹೇಗೆ ತಗೋತೀರಾ ಅಲ್ವಾ? ಸೊ ಹಾಗಾಗಿ ಡಿಸಿಷನ್ಸ್ ತಗೋಬೇಕು ಅಂದರೆ ಮುಖ್ಯವಾಗಿ ಥರ್ಡ್ ಐ ಕ್ರೌನ್ ಚಕ್ರ ನಮಗೆ ಓಪನ್ ಇರಬೇಕು. ಆ್ಯಂಡ್ ದೈವದ ಅನುಗ್ರಹ ಆಗಬೇಕು ನಿಮಗೆ. ಇನ್ನೂ ದೈವದ ಅನುಗ್ರಹ ಬಹಳ ಕಮ್ಮಿ ಇದೆ ಅಂತ ಹೇಳ್ಬೋದು. ಒಂದು ರೀತಿ ಪಾಪ ಕರ್ಮಗಳನ್ನು ಇನ್ನೂ ಕಳ್ಕೊತಾ ಇದ್ದೀರಾ. ಇನ್ನೂ ನೀವು ಏನೋ ಕರ್ಮ ಮುಗಿಸೋದು ಬಹಳ ಇದೆ ಅಂತಲೇ ಹೇಳಬಹುದು. ಓಕೆ. ಆ್ಯಂಡ್ ಯಾರೆಲ್ಲ ಹರಕೆ ಹೊತ್ತಿದ್ದೀರಾ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ದಯವಿಟ್ಟು ಮುಂದುವರಿಸಿ. ಯಾಕಂತಂದರೆ ನೋಡಿ, ಕರ್ಮ ಮುಗಿದೇನೆ ನಿಮಗೆ ಒಂದು ಮೋಕ್ಷ ಸಿಗಲ್ಲ. ಅದು ನಿಮಗೆ ಮತ್ತೆ 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 ಅದೇ ಥರ ಒಂದು ಪರಿಸ್ಥಿತಿಗೆ ತಳ್ತಾ ಇರುತ್ತೆ. ಸೊ ಹಾಗಾಗಿ ಶರಣಾಗತಿ ತಗೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ನೀವೇನೇ ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಯಾವುದೇ ರಿಲಿಜಿಯನ್ಗೆ ನೀವು ಸೇರಿದವರಾಗಿರ್ಬೋದು, ನಿಮ್ಮ ಒಂದು ರಿಲಿಜಿಯನ್ಗೆ ಅನುಗುಣವಾಗಿ ಏನು ಆ ಸ್ಪಿರಿಚುಯಾಲಿಟಿ, ಆ ರಿಚುವಲ್ಸ್ ಇದೆ ಅದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಶರಣಾಗತಿಯನ್ನು ತಗೊಂಡು ಕರ್ಮನ ಫಸ್ಟ್ ಬೇಗ ಮುಗಿಸಿ. ಯಾಕಂದರೆ ಈ ಕರ್ಮ ಎಂಡ್ ಆಗಿಲ್ಲ ಅಂತಾರೆ ಈ ಪರ್ಸನಿಂದಾನೂ ಸಹ ನಿಮಗೆ ಮುಕ್ತಿ ಸಿಗಲ್ಲ. ಸೊ ಮತ್ತೆ ಮತ್ತೆ ನೀವು ಅದೇ ಥರ ಲೂಪಲ್ಲಿ ಸಿಕ್ಕಾಕೊಳ್ತಾ ಹೋಗ್ತೀರಾ. ಎಚ್ಚರ. ನಿಮ್ಮ ನಾನು ಹೇಳ್ದಂಗೆ ಪರ್ಸನ್ ಕಡೆಯಿಂದ ಏನು ಕ್ಲಾರಿಟಿ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಅಂತ ನಾನು ಹೇಳಿದೆ. ಯಾಕಂದರೆ ನೋಡಿ, ಈ ಪರ್ಸನ್ ಯಾವ ಥರ ಅಂತಂದರೆ ಮನಸ್ಸಿನಲ್ಲಿ ಎಷ್ಟೇ ವಿಚಾರ, ಒಂದು ಕೆಟ್ಟ ವಿಚಾರ, ಒಳ್ಳೆ ವಿಚಾರ ಓಡ್ತಾ ಇರುತ್ತೆ. ಅರೆ ಅವರ ಒಂದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತಾರೆ, ಯಾವುದನ್ನು ತೋರಿಸ್ಕೊಳ್ಳಲ್ಲ, ಯಾವುದನ್ನು ಬಾಯ್ಬಿಟ್ಟು ಹೇಳಲ್ಲ. ಆ ಥರ ಪರಿಸ್ಥಿತಿಯನ್ನು ನಾವು ನೋಡ್ತಾರೆ. ಎಲ್ಲ ಯಾವುದೇ ಒಂದು ವಿಚಾರ ತಗೊಳ್ಳಿ, ತುಂಬ ಕನ್ಫ್ಯೂಷನ್ ಇವ್ರಿಗೆ. ಯಾವುದನ್ನು ಚೂಸ್ ಮಾಡಬೇಕು, ಯಾವ್ದು ಚೂಸ್ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ. ಸೊ ಈ ಥರ ಬಹಳ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲೇ ಸದಾ ಸಿಕ್ಕಾಕೊಂಡಿರ್ತಾರೆ. ಫೈನ್, ನಿಮ್ಮ ಹತ್ರನಾದರೂ ಏನಾದರೂ ಸಜೆಷನ್ ತೊಗೊಳ್ಳೋಣ ಅಂತಾರೆ, ಇವ್ರಿಗೆ ಅವರ ಈಗೋ ಅಂತಕ್ಕಂಥದ್ದು ಅಡ್ಡಿ ಬರುತ್ತೆ. ಹಾಗಾಗಿ ಏನು ಹೇಳ್ಕೊಳ್ಳಲ್ಲ ಈ ವ್ಯಕ್ತಿ. ಒಂಥರ ತುಂಬ ಕೀಳಾಗಿ ನೋಡ್ತಾರೆ. ಇವ್ರೇನು ನನಗೆ ಸಜೆಷನ್ ಕೊಡೋದು, ನನಗೆ ಎಲ್ಲ ಗೊತ್ತಿದೆ ಅನ್ನೋ ರೀತಿ ಭಾವನೆ ಇವ್ರದ್ದು. ಆದರೆ ರಿಯಾಲಿಟಿ ನೋಡೋದಾದ್ರೆ ಇವ್ರಿಗೂ ಸಹ ಏನೂ ಗೊತ್ತಿಲ್ಲ. ಇವ್ರು ಏನು ದಾರಿಯನ್ನು ತಗೋತಾ ಇದ್ದಾರೆ ಅದು ತಪ್ಪಾಗೇ ಇರುತ್ತೆ. ಅಥವಾ ಇವ್ರೇನು ನಿರ್ಧಾರ ಮಾಡ್ತಾರೆ ಅದೇ ಇವ್ರಿಗೆ ಕಷ್ಟಕ್ಕೆ ತಳ್ತಕ್ಕಂಥ ಸಿಚುವೇಶನ್ಸ್ ಬಹಳ ಇರುತ್ತೆ. ಆದರೂ ಸಹ ಜಂಬ ಅಂತಕ್ಕಂಥದ್ದು ಮಾತ್ರ ಈ ವ್ಯಕ್ತಿ ಇನ್ನೂ ಬಿಟ್ಟಿಲ್ಲ. ಅದು ಸಿಚುವೇಶನ್ಸ್ ಅಂತಕ್ಕಂಥದ್ದು ಇವ್ರ ಎಗೇನ್ಸ್ಟ್ ಆಗೇನೆ ಯಾವಾಗಲೂ ಹೋಗ್ತಾ ಇದೆ. ಒಂದು ಪಾಸಿಟಿವ್ ಹೋಪ್ ಇದೆ. ಎಲ್ಲೋ ಒಂದು ಕಡೆಯಿಂದ ಇವ್ರಿಗೆ ತಂದೆ ಕಡೆಯಿಂದ ಅಥವಾ ತಂದೆಯ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ತಕ್ಕಂಥ ಒಂದು ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ. ಆದರೆ ಇವರು ತಮ್ಮ ಬ್ಲಾಕೇಜಸ್ ಏನಿದೆ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ಬಹಳ ಕಷ್ಟಕ್ಕೆ ಇವರು ಗುರಿ ಆಗ್ತಾರೆ. ಅವರ ಮೈಂಡ್ ಸೆಟ್ ಯಾವ ಥರ ಇದೆ ನೋಡೋಣ. ಅವರ ಒಂದು ಮೈಂಡ್ ಸೆಟ್ ಯಾವ ಥರ ಇದೆ. ಫ್ರೂಟ್ಫುಲ್ ರಿಸಲ್ಟ್ ಇದೆ ಅಂತ ಬರ್ತಾ ಇದೆ. ಅಂದರೆ ನಾನು ಹೇಳಿದ್ನಲ್ಲ, ಒಂದು ಪಾಸಿಟಿವ್ ಹೋಪ್ ಅಥವಾ ತಂದೆ ಕಡೆಯಿಂದ ಏನೋ ಒಂದು ಬರುತ್ತೆ ಅಥವಾ ಏನೋ ಒಂದು ವಿಚಾರದಲ್ಲಿ ಇವ್ರಿಗೆ ಯಶಸ್ಸನ್ನು ಸಾಧನೆ ಮಾಡ್ತಾರೆ ಅಂತ. ಸೊ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲೂ ಸಹ ಒಂದು ಸಕ್ಸಸ್ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದೆ ಅಂತ ಹೇಳಬಹುದು. ಐಸೋಲೇಷನ್. ಸದ್ಯದ ಪರಿಸ್ಥಿತಿನಲ್ಲಿ ಇವ್ರಿಗೆ ಒಂಟಿಯಾಗಿ ಆದಷ್ಟು ಇರೋದಕ್ಕೆ ಬಿಟ್ಬಿಡಿ. ಯಾಕಂದರೆ ಇವ್ರು ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರಗಳು ಸುಮಾರಿದೆ. ಅದು ಇವರು ಒಬ್ಬರು ಕಡೆಯಿಂದ ಹೇಳಿಸ್ಕೊಳ್ಳಲ್ಲ. ಇವರ ಮನಸ್ಸಿಗೆ ಬಂದರೆ ಮಾತ್ರ ಇವರು ಅದನ್ನು ಅರ್ಥಕೊಳ್ಳೋದು. ಹಾಗಾಗಿ ಆದಷ್ಟು ಏಕಾಂತವಾಗಿ ಇವರು ಇರಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ. ಅಬಂಡೆನ್ಸ್ ಕಾರ್ಡ್ ಬರ್ತಾ ಇದೆ. ಸೊ ನಾನು ಹೇಳ್ದಂಗೆ ಒಂದು ಪಾಸಿಟಿವ್ ಹೋಪ್ ಯಾರ ಕಡೆಯಿಂದನಾದರೂ ಇವ್ರಿಗೆ ಸಹಾಯ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಅವ್ರಿಗೂ ಸಹ ನಾನು ಹೇಳಿದೆ, ಒಂದು ತಂದೆಯ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಕಡೆಯಿಂದ ಬರುತ್ತೆ ಅಂತ. ಎಸ್, ಬರುತ್ತೆ. ಸೊ ಒಂದು ಸ್ವಲ್ಪ ತಡ ಆಗುತ್ತೆ, ಆದರೆ ಒಂದು ಹೋಪ್, ಒಂದು ನಂಬಿಕೆಯನ್ನು ಹಿಡ್ಕೋಬೇಕು. ಇವ್ರಿಗೆ
ಪೊಟೆನ್ಷಿಯಲ್ ಇದೆ, ಏನ್ ಬೇಕಾದ್ರೂ ಸಾಧನೆ ಮಾಡುವಂತ ಶಕ್ತಿ ಇದೆ. ಆದ್ರೆ ಇವರ ವಾತಾವರಣ ಹೇಗಿದೆ ಅಂತಂದ್ರೆ ಎಲ್ಲರೂ ಇವ್ರಿಗೆ ಇಲ್ಲ ನಿನ್ ಕೈಲಾಗಲ್ಲ, ನೀನ್ ಮಾಡಕ್ಕಾಗಲ್ಲ ಅಂತ ಇವ್ರನ್ನ ತುಳಿತಾ ಇದ್ದಾರೆ. ಸೊ ಆ ಒಂದು ವಿಚಾರ ಇವ್ರಿಗೆ ಪೊಟೆನ್ಷಿಯಲ್ ಅರ್ಥ ಆಗ್ಬಿಟ್ರೆ, ಇವರ ಜೀವನದ ಪರ್ಪಸ್ ಅರ್ಥ ಆಗ್ಬಿಟ್ರೆ ಆರಾಮಾಗಿ ಗೆಲುವಿನತ್ತ ಕಡೆ ಇವರು ಹೋಗ್ತಾರೆ. ಓಕೆ, ಸೊ ನೋಡೋಣ ನೀವೇನ್ ಮಾಡ್ಬೇಕು ಈ ಕ್ಷಣಕ್ಕೆ. ನಿಮ್ಗೆ ನಿಮ್ ಕಡೆಯಿಂದ ಏನಾದ್ರೂ ಆಕ್ಷನ್ ಪ್ಲಾನ್ ಇದೆಯಾ? ಯೂನಿವರ್ಸ್ ಗೈಡ್ ಮಾಡಿ. ನಿಮ್ಗೆ ಒಂದ್ ರೀತಿ ಹೇಳೋದಾದ್ರೆ ಒಂದು ಮಾಸ್ಟರ್ ಅಂದ್ರೆ ನಿಮ್ಗೆ ಎಲ್ಲ ಏನ್ ಆಗ್ತಾ ಇದೆ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಅರ್ಥಕೋಬೇಕಾಗುತ್ತೆ. ಅಂದ್ರೆ ನೀವು ದೈವದ ಮೊರೆ ಹೋಗ್ಬೇಕಾಗುತ್ತೆ. ನಾನು ಹೇಳ್ದೆ ಆದಷ್ಟು ಬೇಗ ಶರಣಾಗತಿ ತಗೊಳ್ಳಿ, ನಿಮ್ಮ ಕರ್ಮವನ್ನ ಮುಗಿಸಿ. ಎಸ್, ಯಾಕಂದ್ರೆ ನಾನು ಹೇಳ್ದಂಗೆ ಕ್ರೌನ್ ಚಕ್ರನ ನೀವು ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಭಗವಂತನಲ್ಲಿ ಶರಣಾಗತಿ. ನೋಡ್ಬೋದು ನೀವು, ಇಲ್ಲೂ ಚಂದ್ರ ಇದೆ, ಕ್ರೌನ್ ಚಕ್ರ ತೋರಿಸ್ತಾ ಇದೆ, ಇಲ್ಲೂ ಸಹ ಚಂದ್ರ ಇದೆ, ಕ್ರೌನ್ ಚಕ್ರ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನರ್ ವಾಯ್ಸ್ ಅಂದ್ರೆ ನಿಮ್ಮ ಆತ್ಮಬಲ, ನಿಮ್ಮ ಮನಸ್ಸೇನ್ ಹೇಳುತ್ತೆ ಅದನ್ನ ಕೇಳಿ. ನಿಮ್ಮ ಇನ್ನರ್ ವಾಯ್ಸ್ಗೆ ನೀವು ಆದಷ್ಟು ಬೆಲೆಯನ್ನ ಕೊಡಿ. ದೇವರಲ್ಲಿ ಮೊರೆ ಹೋಗಿ, ಇಂಟ್ಯೂಷನ್ ಬರುತ್ತೆ. ಯಾವುದನ್ನು ಅಷ್ಟೇ ನೀವು ಒಂದು ಭಾರವಾಗಿ ನೋಡ್ತೀರಾ, ಆ ಭಾರ ಬೇಡ. ಯೂನಿವರ್ಸಲ್ ನಂಬಿಕೆಯನ್ನ ಇಟ್ಟಿದ್ದೀರಾ, ದೈವದ ಮೇಲೆ ನಂಬಿಕೆಯನ್ನ ಇಟ್ಟಿದ್ದೀರಾ, ನೀವು ನಿಮ್ಮ ಮನಸ್ಸು ಮತ್ತೆ ನಿಮ್ಮ ಮೈಂಡನ್ನ ಹಗುರ ಮಾಡ್ಕೊಳ್ಳಿ. ಅದ್ ಏನಾದ್ರೂ ಆಗ್ಲಿ ಆಗುತ್ತೆ ಅಂತ ನಂಬಿ ದೃಢವಾಗಿ ಲೆಟ್ ಗೋ ಮಾಡ್ಬಿಡೋದು ಬಹಳ ಬಹಳ ಉತ್ತಮ. ಕರೇಜ್, ಸಾಧನೆ ಅಂತಕ್ಕಂಥದ್ದು ಇಲ್ಲಿ ಆಗ್ಬೇಕಾಗಿದೆ. ಯಾವಾಗ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ನಿಮ್ಮ ಒಂದು ದೈವದ ಜೊತೆ ಒಂದು ಇಂಟ್ಯೂಷನ್ ಕನೆಕ್ಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಗೆ ಧೈರ್ಯ ಅಂತಕ್ಕಂಥದ್ದು ಸಹ ಬಂದ್ಬಿಡತ್ತೆ. ಯಾವುದೇ ರೀತಿಯ ಒಂದು ಭಯ ಬೇಡ, ಮುನ್ನುಗ್ಗಿ, ಧೈರ್ಯದಿಂದ ಮುನ್ನುಗ್ಗಿ. ಕರೇಜ್ ಕಾರ್ಡ್ ಬರ್ತಾ ಇದೆ. ಸೊ ತುಂಬಾ ತುಂಬಾ ಪಾಸಿಟಿವ್ ಮೆಸೇಜ್ ನಿಮ್ಗಾಗಿ ಅಂತಾನೆ ಹೇಳಬಹುದು. ತುಂಬಾ ತುಂಬಾ ಅತ್ಯುತ್ತಮವಾದ ಒಂದು ಮೆಸೇಜಸ್ ಬಂದಿದೆ ಯೂನಿವರ್ಸ್ ಕಡೆಯಿಂದ. ನಾನು ಹೇಳ್ದಂಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇಟ್ಸ್ ಜಸ್ಟ್ ದಟ್ ಆ ಒಂದು ಟೈಮ್, ಆ ಸಮಯ ಅಂತಕ್ಕಂಥದ್ದು ಬರಬೇಕು ಅಷ್ಟೇ. ನಂಬಿಕೆ ಕಳ್ಕೊಬೇಡಿ. ಈ ಒಂದು ರೀಡಿಂಗ್ ನ ಕ್ಲೇಮ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ 222 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರತಿಯೊಬ್ರು ಟೈಪ್ ಮಾಡೋದನ್ನ ಮರಿಬೇಡಿ. ಓಕೆ ಗಾಯ್ಸ್, ಇದಾಗಿದೆ ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ನಿಮ್ಗೆ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿಬಿಟ್ಟು ಫೀಸ್ ಎಷ್ಟಾಗುತ್ತೆ ಎತ್ತ ಅಂತ ತಿಳ್ಕೊಂಡು ಖಂಡಿತವಾಗ್ಲೂ ನೀವು ನನ್ನನ್ನು ಕನ್ಸಲ್ಟ್ ಮಾಡ್ಬೋದು. 100% ಸೊಲ್ಯೂಷನ್ ಅಂತಕ್ಕಂಥದ್ದು ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸಿಗುತ್ತೆ. ಸರಿಯಾದ ಮಾರ್ಗದರ್ಶನ ಅಂತಕ್ಕಂಥದ್ದು ಸಿಗುತ್ತೆ. ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮನ್ನೆಲ್ಲರಿಗೂ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ನಮಸ್ತೆ ಎಲ್ಲರಿಗೂ. ಹರೇ ಕೃಷ್ಣ.